ಎಲ್ಲರಿಗೂ ನಮಸ್ಕಾರ. ನೀವು ನೋಡುತ್ತಿರುವುದು ಮ್ಯಾಥ್ಸ್ ವಿತ್ ರಮೇಶ್ ಸರ್ ಯೂಟ್ಯೂಬ್ ಚಾನಲ್. ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಇಂದಿನ ನಮ್ಮ ಈ ವಿಡಿಯೋದಲ್ಲಿ ನಾವು ತ್ರಿಭುಜಗಳಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ಬಹು ಆಯ್ಕೆ ಪ್ರಶ್ನೆಗಳು ಅಂದರೆ MCQ ಕ್ವಶನ್ಸ್ ಅನ್ನು ನೋಡೋಣ. ಈ ಪ್ರಶ್ನೆಗಳು 6ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂಡ ತುಂಬ ಉಪಯುಕ್ತವಾಗಿರುತ್ತವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಕಂಡುಬರುತ್ತಿರುವ ಪ್ರತಿಯೊಂದು ಬಹು ಆಯ್ಕೆ ಪ್ರಶ್ನೆಗಳು ಅತಿ ಪ್ರಮುಖವಾದ ಪ್ರಶ್ನೆಗಳಾಗಿರುತ್ತವೆ. ತ್ರಿಭುಜ ಎಂದರೆ ಏನು, ತ್ರಿಭುಜದಲ್ಲಿ ಬರುವಂಥ ವಿಧಗಳು, ಬಾಹುಗಳ ಆಧಾರದ ಮೇಲೆ ಮತ್ತು ಕೋನಗಳ ಆಧಾರದ ಮೇಲೆ ನಮಗೆ ತ್ರಿಭುಜದ ವಿಧಗಳು ಕಂಡುಬರುತ್ತವೆ. ಹಾಗೆ ತ್ರಿಭುಜದ ಒಳಕೋನಗಳ ಮೊತ್ತ, ತ್ರಿಭುಜದ ಹೊರಕೋನದ ಪ್ರಮೇಯ ಕುರಿತು, ಮತ್ತು ಪೈಥಾಗೋರಸ್ ಪ್ರಮೇಯ, ಮತ್ತು ಬಾಹುಗಳ ಅಳತೆ ಕೊಟ್ಟಾಗ ಅದು ಯಾವ ತ್ರಿಭುಜ ಹೊಂದಿರುತ್ತದೆ ಎಂಬ ಹೇಳುವ ಪ್ರಶ್ನೆಗಳು, ಮತ್ತು ಅದರ ಜೊತೆಯಲ್ಲಿ ಹೆರಾನ್ಸ್ ಫಾರ್ಮುಲಾ, ನಾವು 3 ಬಾಹುಗಳ ಅಳತೆಗಳು ಕೊಟ್ಟಾಗ ಹೆರಾನ್ಸ್ ಸೂತ್ರ ಹೇಗೆ ಬಳಸುತ್ತೇವೆ ಎಂಬುದರ ಬಗ್ಗೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಕೊಡಲಾಗಿದೆ.